ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ. ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ನಮ್ ರಾಮಪ್ಪ ತುಂಬಾ ಒಳ್ಳೆಯವರು. ನೀವ್ಯಾಕೆ ಈ ಮಾತು ನನಗೆ ಕೇಳಿದ್ರಿ ಅಂತ ಅರ್ಥ ಆಗ್ಲಿಲ್ವಲ್ಲ? ಏನಿಲ್ಲ ಕಣಪ್ಪ, ಸುಮ್ಮನೆ ಹೇಳ್ದೆ. ಆಯ್ತಮ್ಮ, ನಾನಿನ್ ಬರ್ತೀನಿ. ಆಯ್ತಪ್ಪ. ಹಾಗಾದ್ರೆ ಪಾವನಿ ರಾಮ್ ಜೊತೆ ಹೋಗಿದ್ದಾಳಂತಾಯ್ತು. ಒಂದ್ ವೇಳೆ ಮನೆಯವ್ರಿಗೆ ಹೇಳಕ್ಕಾಗದೆ ಫೋನ್ ನಾಟ್ ರೀಚಬಲ್ ಮಾಡ್ಕೊಂಡಿರ್ಬೋದಾ? ಮೊದಲಲ್ಲಿಗೆ ಹೋಗಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ನಾನೇನಾದ್ರೂ ರಾಮಪ್ಪನ ಜೊತೆ ಪಾವನಿ ಇದ್ದಾಳೆ ಅಂತ ಹೇಳಿ ತಪ್ಪು ಮಾಡ್ಬಿಟ್ನಾ? ಅಮ್ಮೋರ್ ಹಾಗೆ ಇವರು ಅವರಿಬ್ಬರನ್ನು ದೂರ ಮಾಡಕ್ಕೆ ಏನಾರ ಕೈ ಹಾಕ್ತಾವ್ರ? ಇಲ್ಲ ಇಲ್ಲ, ಹಂಗೆಲ್ಲ ಆಗಲ್ಲ. ಈ ಹುಡುಗನ್ ನೋಡಿದ್ರೆ ಒಳ್ಳೆಯವನ್ ಥರ ಕಾಣಿಸ್ತಾನೆ. ದೇವ್ಕಿ, ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಕಣ್ಣೀರ್ ಹಾಕ್ಬಾರ್ದು ಅಂತ ನಾನು ಎಷ್ಟು ಸರ್ತಿ ಹೇಳಿಲ್ಲ ನಿನಗೆ? ಅಲ್ಲ, ಈಗ ಏನಾಗಿದೆ ಅಂತ ಹೀಗಾಡ್ತಾ ಇದೀಯ ನೀನು? ದೇವ್ಕಿ, ಅಮ್ಮ, ಅವ್ರು ಕರೀತಾ ಇದ್ದಾರೆ. ತಡಿ, ಏನು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ, ಅವ್ರು ನನ್ ಮುಖ ನೋಡಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನುಮಾನ ಬರುತ್ತಮ್ಮ. ನನಗ ಅವ್ರ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಕಡೆ ಪಕ್ಷ ಪಾವನಿ ಬರೋವರ್ಗಾದ್ರು ಅವ್ರ ಮುಂದೆ ಹೋಗ್ತಿರೋ ಹಾಗೆ ಮ್ಯಾನೇಜ್ ಮಾಡಿ ಅಮ್ಮ. ಅಮ್ಮ, ನಾವು ಅವರಿಂದ ವಿಷಯ ಮುಚ್ಚಿಡೋದು ಸರಿ ಅಲ್ಲ ಅಂತ ಅನಿಸ್ತಿದೆ ಅಮ್ಮ. ಮೊದ್ಲು ಹೋಗಿರೋ ಯುವ ಬರ್ಲಿ, ಆಮೇಲೆ ಅವನಿಗೆ ಹೇಳ್ಬೇಕೋ ಬೇಡವೋ ಅಂತ ಇಬ್ರು ಸೇರಿ ಯೋಚನೆ ಮಾಡಿದ್ರಾಯ್ತು ಬಿಡು. ದೇವ್ಕಿ, ಅಮ್ಮ, ಅಮ್ಮ. ಆನಂದ, ಒಂದ್ 5 ನಿಮಿಷ ತಡಿಯೋ, ಬರ್ತಾಳೆ. ದೇವ್ರು ಯಾಕೆ ಈ ರೀತಿ ಪರೀಕ್ಷೆ ಕೊಡ್ತಿದ್ದ ನನಗೆ? ಯುವ ಎಲ್ಲಿದ್ದೀರಾ? ಪಾವನಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು, ಏನು ತೊಂದರೆ ಇಲ್ಲ, ನೀವು ಕೂಲ್ ಆಗಿರಿ. ಎಲ್ಲಿದ್ದಾಳ ಅವಳು? ನಿಮಗ್ ಸಿಕ್ಕದ್ಲಾ? ಮಾತಾಡಿದ್ರ ನೀವು ಅವಳ ಹತ್ರ? ಇಲ್ಲ, ಅವ್ರ ಆಫೀಸ್ ಹತ್ರ ಹೋಗಿದ್ದೆ. ಅಲ್ಲಿಂದ ಎಲ್ರು ಡಿನ್ನರ್ ಹೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಇವಳು ಯಾಕೆ ಆಫೀಸಿಗೆ ಹೋದ್ಲು? ನನ್ಗೊಂದು ಅರ್ಥ ಆಗ್ತಿಲ್ಲ ಯುವ. ಅದೇನೋ ಅರ್ಜೆಂಟ್ ಫೋನ್ ಬಂದಿರಬೇಕು, ಅದಕ್ಕೆ ಹೊರಟಿದ್ದಾಳಂತ ಅನ್ಸುತ್ತೆ. ಇವಾಗ ನಾನು ಅಲ್ಲಿಗೆ ಹೋಗಿ ನೇರವಾಗಿ ಮನೆ ಕರ್ಕೊಂಡು ಬರ್ತೀನಿ. ಅಲ್ಲ ಯುವ, ನನ್ಗೊಂದ್ ಮಾತು ಹೇಳಿ ಹೋಗಿದ್ದಿದ್ರೆ ನಾವಿಬ್ರು ಇಷ್ಟು ಗಾಬರಿ ಪಡ್ತಿದ್ವಾ? ಸರಿ ಯುವ, ನಾವಿನ್ನು ಇವ್ರಿಗೆ ವಿಷಯ ಹೇಳಿಲ್ಲ. ಬೇಗ ಪಾವನಿನ್ ಕರ್ಕೊಂಡ್ ಬನ್ನಿ ಪ್ಲೀಸ್. ಸರಿ ಅತ್ತೆ. ಸರಿ, ಪಾವನಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು ತಾನೆ? ಮೊದ್ಲು ಹೋಗಿ ಅದೇನು ಅಂತ ನಿನ್ ಗಂಡನ್ ಕೇಳಮ್ಮ. ಸರಿಮಾ.
ಪಾವನಿ ಅವ್ರು ಬರ್ತಾರೆ ಅನ್ನೋದು ಸುಳ್ಳು. ಅವ್ರು ಏನಾದ್ರೂ ಬರ್ಬೇಕು ಅನ್ನೋದಾಗಿದ್ರೆ ಈ ಕ್ಯಾಂಡ್ಲ್ ಕರ್ಗೋದಕ್ಕಿಂತ ಮುಂಚೆ ಬರ್ತಾ ಇದ್ರು. ಈ ಕ್ಯಾಂಡ್ಲ್ಗಳ ಜೊತೆ ನನ್ನ ಆಸೆ ಕೂಡ ಕರ್ಗಿ ನೀರಾಯ್ತು. ಪಾವನಿ, ಏನಾಯ್ತು ನಿಮ್ಗೆ? ಯಾಕೆ ಹೀಗಿದ್ದೀರಾ? ಕೂತ್ಕೊಳ್ಳಿ. ಏನಾಯ್ತು ಪಾವನಿ? ಯಾಕೆ ಅಳ್ತಾ ಇದ್ದೀರಾ? ಅದು ರಾಮ್, ನಾನು ದಾರಿಲ್ ಬರ್ಬೇಕಾದ್ರೆ ತಗೊಳ್ಳಿ, ಮೊದಲು ನೀರು ಕುಡೀರಿ. ಈಸಿ. ಹೇಳಿ, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಹೇಳಿ ಪಾವನಿ ಅವರೇ, ಏನಾಯ್ತು? ಸಾರಿ ರಾಮ್. ಮೊದ್ಲು ಏನಾಯ್ತು ಅಂತ ಹೇಳಿ, ಆಮೇಲೆ ಸಾರಿ ಕೇಳಿ. ನಾನು ನೀವ್ ಹೇಳಿದ ಟೈಮ್ಗೆ ಬರ್ಬೇಕು ಅನ್ಕೊಂಡು ಮನೆಯಿಂದ ಹೊರಟೆ. ಆದ್ರೆ ದಾರಿನಲ್ಲಿ ಪ್ರಾರ್ಥನಾ ಅವ್ರಿಗೆ ವಿಷಯ ಗೊತ್ತಾಗಿರ್ಬೋದಾ? ಇಲ್ಲ, ಮನೇಲಿ ಯಾರೋ ವಿಷಯ ಹೇಳಿರಲ್ಲ ಅಂತ ಅನ್ಸುತ್ತೆ. ನಾನೀಗ ಫೋನ್ ಎತ್ತೇ ಇರೋದು, ಅವ್ರು ನನ್ನ ಮೇಲೆ ಡೌಟ್ ಪಡೋದು, ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು, ನಾನು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಹೋಗಿ ಏನೋ ಒಂದು ವಿಷಯ ಹೇಳಿ ಸಿಕ್ಕಾಕೊಳ್ಳೋದಕ್ಕಿಂತ ಅವ್ರಿಗೇನು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡೋದೇ ಒಳ್ಳೆಯದು. ಹಲೋ ಪ್ರಾರ್ಥನಾ, ಸಾರಿ ಬೈಕ್ ಓಡಿಸ್ತಿದ್ದೆ, ಗೊತ್ತಾಗಲಿಲ್ಲ. ಹಾಂ ಪ್ರಾರ್ಥನಾ, ಅದೇನಾಯಿತು ಅಂದರೆ ನನ್ನ ಕೊಲೀಗ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸಾರಿ ಪ್ರಾರ್ಥನಾ, ನಾನು ನಿಮ್ಗೆ ಹೇಳಿದೆ ಬಂದುಬಿಟ್ಟೆ. ಅದು ಅವರು ಫೋನ್ ಮಾಡಿದ ತಕ್ಷಣ ಸ್ವಲ್ಪ ಗಾಬರಿ ಆಯಿತು, ಅದಕ್ಕೆ ಗಡ್ಬಿಡಿಲಿ ಬಂದುಬಿಟ್ಟೆ. ಇಲ್ಲ, ಸ್ವಲ್ಪ ಲೇಟ್ ಆಗಬಹುದು, ಬಂದುಬಿಡ್ತೀನಿ ನಾನು, ಬೇಜಾರಾಗಬೇಡಿ. ಸಾರಿ ಪ್ರಾರ್ಥನಾ. ಓಕೆ, ನಾನಿಲ್ಲಿ ಕೊಲೀಗ್ ಮನೆ ಹತ್ರ ಇದ್ದೀನಿ, ನಾನು ಬೇಗ ಬಂದ್ಬಿಡ್ತೀನಿ. ಸದ್ಯಕ್ಕೆ ಅವ್ರು ಡೌಟ್ ಪಟ್ಟಿಲ್ಲ. ದೇವ್ರೆ, ಪ್ರಾರ್ಥನಾ ಅವ್ರೇನಾದರೂ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಏನಾದರೂ ಸತ್ಯ ಹೇಳಿಬಿಟ್ರೆ ಅದಕ್ಕೂ ಉರ್ಕೊಳ್ದಂತೂ ಗ್ಯಾರಂಟಿ. ಮೊದಲು ಪಾವನಿ ಅವ್ರು ಸಿಗಲಿ, ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಪ್ರಾರ್ಥನಾ ಅವ್ರನ್ನ ಸಮಾಧಾನ ಮಾಡಿದ್ರೆ ಆಯಿತು. ಆ ಟೈಮಲ್ಲಿ ನಂಗೆ ಫುಲ್ ಟೆನ್ಷನ್ ಆಗೋಯ್ತು. ನಂಗೇನೋ ಆಯ್ತು ಅನ್ಕೊಂಡ್ಬಿಟ್ಟೆ ರಾಮ್. ಅವ್ರುಗಳು
ನಾನು ಮುಂದೆ ಬಂದು ನಿಂತಾಗ ಓಕೆ, ರಿಲ್ಯಾಕ್ಸ್. ನಿಮಗೇನು ತೊಂದರೆ ಆಗ್ಲಿಲ್ವಲ್ಲ? ಅಷ್ಟು ಸಾಕು. ನೀವು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಅವ್ರಗಳನ್ನ ನೋಡಿ ನಂಗೆ ನೋಡಿ ಪಾವನಿ ಅವರೇ, ನಾನ್ ನಿಮ್ ಮುಂದೆ ಇದ್ದೀನಿ. ನೀವು ಧೈರ್ಯವಾಗಿರಿ, ಓಕೆ? ಸಾರಿ, ನಾನ್ ಬರೋದು ಲೇಟ್ ಆಯ್ತು. ಬಂದ್ರಲ್ಲ, ನನಗದೇ ಖುಷಿ. ಆದ್ರೆ ನಿಮ್ಗೋಸ್ಕರ ಕಾಯೋದ್ರಲ್ಲಿ ಏನೋ ಒಂಥರ ಮಜೆ ಇದೆ ಪಾವನಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ನನಗೋಸ್ಕರ ಬಂದ್ರಲ್ಲ, ನನಗದೇ ತುಂಬಾ ಖುಷಿ. ನನ್ನ ಮನ್ಸಿನ ಬಾಗಿಲನ್ನ ಓಪನ್ ಇಟ್ಟು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಪಾವನಿ ಅವರೇ. ಪಾವನಿ, ಪಾವನಿ, ಗೊತ್ತಿಲ್ಲ ಹೇಗೆ ಬಂದೆ, ಸದ್ದನ್ನೇ ಮಾಡದಂತೆ, ತುಂಬಾನೇ ಖಾಲಿ ಇರುವ ಈ ಹೃದಯ ದೂರಿಗೆ. ನನ್ನೂರು ಪ್ರೇಮ ಲೋಕ, ರುಜುವಾತು ಬೇರೆ ಬೇಕಾ? ನಾ ಬಂದೆ ಕೇಳೆ ಚೆಲುವೆ, ಹಿಡಿಯಷ್ಟು ಪ್ರೀತಿಗೆ. ಕಣ್ಣಾಯಿ ಮೌನ ಅಕ್ಷರ, ಒಮ್ಮೆ ನೀ ಓದು ಸುಂದರ, ನಿನ್ನ ದರದಿ ನೀ ಮಾಡುವುದನು ಭಾಷಾಂತರ. ಪಾವನಿ ಅವರೇ, ನಿಮ್ಗೋಸ್ಕರ ನನ್ನ ಮನ್ಸು ಕಾಯ್ತಾ ಇದೆ. ನೀವು ಇದ್ರೊಳಗಡೆ ಬಂದ್ರಿ ಅಂದ್ರೆ ಅದ್ರಲ್ಲಿ ನಿಮ್ಮನ್ನ ಭದ್ರವಾಗಿ ಮುಚ್ಚಿಟ್ಟು ಚೆನ್ನಾಗಿ ನೋಡ್ಕೋತೀನಿ. ಮತ್ತೆ ಮತ್ತೆ ನಿಮ್ ಸ್ನೇಹಿತ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಮನ್ಸಲ್ಲಿ ನಿಮ್ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಪದೇ ಪದೇ ಅದನ್ನ ಸ್ನೇಹ ಸ್ನೇಹ ಅಂತ ಸುಳ್ಳು ಹೇಳೋದಕ್ಕೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ನನ್ನಿಂದ ಇನ್ ಸಾಧ್ಯ ಇಲ್ಲ. ಪಾವನಿ ಅವರೇ, ನನ್ನನ್ನು ಇನ್ನೂ ಪರೀಕ್ಷೆ ಮಾಡಬೇಡಿ, ಒಪ್ಕೊಳ್ಳಿ. ನನ್ನನ್ನ ರಿಜೆಕ್ಟ್ ಮಾಡಬೇಡಿ. ನಿಮ್ಮ ಮನ್ಸಲ್ಲೂ ನನ್ ಮೇಲೆ ಪ್ರೀತಿದೆ ಅಂತ ಒಪ್ಕೊಳ್ಳಿ. ಐ ಲವ್ ಯು ಪಾವನಿ ಅವರೇ. ಐ ರಿಯಲಿ ಲವ್ ಯು ಪಾವನಿ ಅವರೇ. ಪಾವನಿ ಅವರೇ, ಪಾವನಿ, ಪಾವನಿ, ಟೈಮಿಗೆ ಸರಿಯಾಗಿ ಮನೆಗೆ ಬರಬೇಕು. ಲೇಟ್ ಆಗುತ್ತೆ ಅನ್ನೋದಾದ್ರೆ ಕಡೆ ಪಕ್ಷ ಇಲ್ಲಿಗಲ್ಲ ಇಲ್ಲಿಗೆ ಹೋಗ್ತಿದ್ದೀನಿ ಅಂತಾದ್ರೂ ಹೇಳ್ಬೇಕು. ಅಷ್ಟು ಜವಾಬ್ದಾರಿ ಬೇಡ್ವಾ? ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ.
ಯಾಕಂದ್ರೆ ಕಾರಲ್ಲಿ ಚಾರ್ಜರ್ ಇದೆ. ಆದ್ರೂ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಅಮ್ಮೋರೆ, ಲೇಟ್ ಆಗ್ತಿದೆ, ನೀವು ಮಲ್ಕೊಳ್ಳಿ. ಟೈಮ್ ಎಷ್ಟಾಗಿದೆ ಸಾವಿತ್ರಮ್ಮ? ಇನ್ನೂ ರಾಮ್ ಮನೆಗ್ ಬಂದಿಲ್ಲ. ಯಾಕೆ? ಅದು ಅಮ್ಮೋರೆ, ಆಫೀಸಲ್ಲೇನಾದ್ರು ಮೀಟಿಂಗ್ ಇರ್ಬೋದು. ಅವನ್ ಇಲ್ದೆ ಮೀಟಿಂಗ್ ಮಾಡ್ತಾರೆ ಸಾವಿತ್ರಮ್ಮ? ರಾಮಪ್ಪ ಅವರು ಅಲ್ಲೇ ಇರ್ಬೋದೇನೋ ಅಂತ ಹೇಳ್ದೆ. ಸೆಕ್ಯೂರಿಟಿ ಒಬ್ನೇ ಆಫೀಸಲ್ಲಿರೋದು. ಯಾಕೆ ಅಂದ್ರೆ ಆಲ್ರೆಡಿ ಆಫೀಸಿಗೆ ಫೋನ್ ಮಾಡಾಯ್ತು. ಅದ್ ಸರಿ, ಇಂಥ ಕಡೆ ಎಲ್ಲಾದ್ರೂ ಹೋಗ್ತೀನಿ ಅಂತೇನಾದ್ರೂ ನಿನ್ ಹತ್ರ ಹೇಳಿದ್ನಾ? ನಾನೇನಾದರೂ ಪಾವನಿ ಜೊತೆ ರಾಮಪ್ಪ ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೋಪ ಮಾಡಿಕೊಂಡು ಜಗಳ ಮಾಡ್ತಾರೆ. ಅದಕ್ಕೆ ವಿಷಯ ಹೇಳ್ದಿರೋದೇ ಒಳ್ಳೇದು. ಸಾವಿತ್ರಮ್ಮ ನಿನ್ನೆ ಕೇಳ್ತಿರೋದು. ಎಲ್ಲಿ ಹೋಗ್ತೀನಿ ಅಂತೇನಾದ್ರೂ ನಿಂಗೆ ಹೇಳಿ ಹೋದ್ನಾ? ಇಲ್ಲ ಅಮ್ಮೋರೆ. ನೀನ್ ಯೋಚನೆ ಮಾಡ್ತಿರೋದು ನೋಡಿದ್ರೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ಸ್ತಿದೆ. ಅಯ್ಯೋ, ಮುಚ್ಚಿಡಕ್ಕೆ ಏನಿರುತ್ತೆ? ರಾಮ್ ನಿನ್ ಹತ್ರ ಹೇಳೇ ಹೋಗಿರ್ತಾನೆ. ಯಾಕಂದ್ರೆ ಅವನ್ ನಿನ್ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಅದ್ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಕೇಳ್ತಿರೋದು, ಹೇಳು ಎಲ್ಲಿದ್ದಾನೆ? ಇಲ್ಲ ಮೊರೆ, ನನ್ಗೇನು ಹೇಳಿಲ್ಲ. ಮೊದ್ಲು ಅವನ್ಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದನ್ನ ಅರ್ಥ ಮಾಡಿಸು. ಅಮ್ಮೋರೆ, ಒಂದು ಆಫೀಸು, ಒಂದಷ್ಟು ಜನ ಕೆಲಸಗಾರನ್ನ ಇಟ್ಕೊಂಡು ಆಫೀಸ್ನ ಸಂಭಾಳಿಸಿರೋ ಅವ್ರಿಗೆ ನಾನು ಅರ್ಥ ಮಾಡ್ಸೋಕ್ಕಾಗತ್ತಾ ಅಮ್ಮೋರೆ? ಕೆಲವೊಂದು ವಿಷಯ ತಲೆಯಲ್ಲಿ ಕೂತ್ಬಿಟ್ರೆ ಅವ್ರ ಸ್ಥಾನ, ಅವ್ರು ಏನು ಅನ್ನೋದೇ ಮರ್ತೋಗ್ಬಿಡುತ್ತೆ. ಏನ್ ಮಾಡ್ತಿದ್ದೀನಿ, ಯಾರ್ ಸಹವಾಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರಲ್ಲ. ರಾಮ್ ನನ್ ಮುಂದೆ ನಿಂತ್ಕೊಂಡಾಗ ಅವನ ಮುಖದಲ್ಲಿ ಭಯ ಇರ್ತಿತ್ತು, ಒಂದ್ ಗೌರವ ಇರ್ತಿತ್ತು. ಮಾತಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದ. ಆದ್ರೆ ಇತ್ತೀಚೆಗೆ ಏನ್ ನಡೀತಿದೆ ಅಂತ ಗೊತ್ತಿದೆ ತಾನೆ? ಗೊತ್ತು ಅಮ್ಮೋರೆ. ಜೊತೆಗೆ ರಾಮಪ್ಪವ್ರಿಗೆ ನೀವು ಮಾಡ್ತಿರೋ ತಪ್ಪು ಅಂತ ನಾನೇ ತಿಳಿಸಿ ಹೇಳಿದ್ದೀನಿ. ಆ ಬದಲಾವಣೆ ಅವನಲ್ಲಿ ಕಾಣಿಸ್ಬೇಕು. ಆಯ್ತಮ್ಮೋರೆ, ಅವ್ರು ಬಂದ್ಮೇಲೆ ನಾನೇ ಹೇಳ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಇಷ್ಟು ದಿನ ನಾನು ಮಲ್ಗಿರೋದ್ರಿಂದನೇ ಅಲ್ವಾ ಅವನಿಷ್ಟೆಲ್ಲ ಮಾಡ್ತಿರೋದು? ಅವನಿಗೂ ನಾನು ಎಚ್ಚರವಾಗಿದ್ದೀನಿ, ಪ್ರಶ್ನೆ ಮಾಡ್ತೀನಿ ಅನ್ನೋದು ಅರ್ಥ ಆಗ್ಬೇಕು. ಆಗ್ಲೇ ಅವನನ್ನ ಕೆಲವು ವಿಷಯದಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಸರಿ ಅಮ್ಮೋರೆ, ಟೀ ಏನಾರು ಮಾಡ್ಕೊಡ್ಲಾ? ವಹಿಸ್ಕೊಂಡಿರೋ ಕೆಲ್ಸನ ಅಚ್ಚುಕಟ್ಟಾಗಿ ನಿಭಾಯಿಸು. ದಾರಿ ತಪ್ಪು ಹೋಗ್ತಿರೋ ಮಗನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅದೇ ನೀನ್ ನನಗ್ ಸೇವೆ ಮಾಡ್ದ ಹಾಗೆ. ಅಯ್ಯೋ ಅಮ್ಮೋರೆ, ರಾಮಪ್ಪ ನೀವು ಹೇಳ್ದಾಗೆ ಕುಡಿಯೋದ್ ಕಲ್ತಿದ್ರೆ, ಕೆಟ್ಟ ಚಟಗಳನ್ನ ಕಲ್ತಿದ್ರೆ, ನನ್ ಮಗ ಏನೋ ಖರ್ಚು ಮಾಡ್ತಿದ್ದಾನೆ, ಶೋಕಿ ಮಾಡ್ತಿದ್ದಾನೆ ಅಂತ ನಾನ್ ಸುಮ್ನಾಗ್ಬಿಡ್ತಿದ್ನೋ ಏನೋ. ಇಲ್ಲ, ಅದನ್ನ ಬಿಡ್ಸೋದಕ್ ನಾನೇ ಏನಾದ್ರೂ ಎಲ್ಲಾದ್ರೂ ಸೇರ್ಸೋ ಪ್ರಯತ್ನ ಮಾಡ್ತಿದ್ನೋ ಏನೋ. ಆದ್ರೆ ಇವಾಗ ಅವನ್ ಹೋಗ್ತಾ ಇರೋ ದಾರಿ ಏನಿದ್ಯೋ ಅದು ಅವನಿಂದ ಸುಳ್ಳು ಹೇಳಿಸ್ತಿದೆ. ಸಮಯ ಅನ್ನೋದು ಏನ್ ಬೇಕಾದ್ರೂ ಮಾಡ್ಸುತ್ತೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕೋ ಅದನ್ನ ಮಾಡು. ಸರಿ ಅಮ್ಮೋರೆ. ರಾಮಪ್ಪ ಅವ್ರು ನೋಡಿದ್ರೆ ಪಾವನಿ ಜೊತೆ ಹೋಗೋರೆ. ಅಮ್ಮವರು ಕೋಪ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಾವ್ರೆ. ಇನ್ನು ಅವ್ರ ಮನೆಗೆ ಬಂದ್ಮೇಲೆ ಏನೇನು ನಡೆಯುತ್ತೋ ಏನೋ. ದೇವ್ರೆ, ತಾಯಿ ಮಗನ ಮಧ್ಯೆ ಮನಸ್ತಾಪ ಆಗದೆ ಇರೋ ಹಾಗೆ ಸಮಾಧಾನವಾಗಿ ಮಾತುಕತೆ ಮುಗಿಯೋಕೆ ಮಾಡಪ್ಪ.